ಅಕ್ಕನೂ ಎತ್ತಾಕೊಂಡ್ಬಿಟ್ಟಿದ್ದೀನಿ ಬಾ ಕಂಪ್ನಿಗೆ ಅಂತ ಅಂದ್ಬಿಟ್ಟು. ಗನಂದಾರಿ ಕೆಲಸಗಳನ್ನ ಮಾಡಿರ್ತಾರೆ, ಅದನ್ನೆಲ್ಲ ನಮ್ಮ ಮುಂದೆ ಇಟ್ಟಿರ್ತಾರೆ. ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ಇವತ್ತು ನಾನು ರಾತ್ರಿಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸಡನ್ನಾಗಿ ಅಣ್ಣ, ಶಾರದಾ, ಅಮ್ಮ, ಮಗು ಬಂತು. ಯಾಕೆಂದರೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲೇ ಒಂದು ಸಾಯಿಬಾಬಾ ದೇವಸ್ಥಾನ ಇದೆ. ಇವತ್ತು ಗುರುಪೌರ್ಣಿಮೆ ಆಗಿರೋದ್ರಿಂದ ಅವರು ಟೆಂಪಲ್ಗೆ ಹೋಗಿದ್ರಂತೆ. ಸಡನ್ನಾಗಿ ಬಂದಿದ್ದಾರೆ, ಕಾಲ್ ಕೂಡ ಮಾಡಿಲ್ಲ. ಸೊ ಹಾಗೆ ಪಾಪು ಕೂಡ ಬಂದಿತ್ತಲ್ವ, ಒಂದು ಕ್ಲಿಪ್ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸೊ ಒಂದು ವೀಡಿಯೋನ ಮಾಡ್ಕೊಂಡಿದ್ದೀನಿ ರ್ಯಾಂಡಮ್ ಆಗಿ. ಹಾಗೆ ನಾನು ಏನು ರೆಡಿ ಕೂಡ ಆಗಿಲ್ಲ. ಯೂಶ್ವಲಿ ನಾನೇನು ರೆಡಿ ಆಗಲ್ಲ, ಮನೇಲಿ ನಾನು ಇದೇ ಥರನೇ ಇರ್ತೀನಿ. ಒಂದು ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಸಿಂಪಲ್ ಆಗಿರ್ತೀನಿ. ನನಗೆ ತುಂಬ ರೆಡಿ ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೆಲ್ಲ ಬರಲ್ಲ ಮನೇಲಿ. ಅದು ಅವ್ರು ಬಂದಿರೋದು ಕೂಡ ಒಂದು 7:30-8 ಗಂಟೆ ಆಗಿದೆ. ಇನ್ನು ಊಟ ಇಲ್ಲೇ ಮಾಡ್ಕೊಂಡು ಹೋಗಿ ಅಂತ ಅಂದರೆ ಅವರು ಇಲ್ಲ, ಪಾಪುಗೆ ಸರಿ ಎಲ್ಲ ಏನೂ ತಂದಿಲ್ಲ, ನೆಕ್ಸ್ಟ್ ಬರ್ತೀವಲ್ವಾ ಅಂತ ಅಂದ್ಬಿಟ್ಟು ಹಾಗೆ ಹೋದರು. ಸೊ ಹಾಗೆ ಒಂದು ಸಣ್ಣ ವೀಡಿಯೋಸ್ನ ಮಾಡ್ಕೊಂಡಿದ್ದೀನಿ. ನನ್ನ ಮಗಳಿಗೆ ಸಣ್ಣ ಸಣ್ಣ ಮಕ್ಳು ಅಂದರೆ ತುಂಬ ಇಷ್ಟ. ಯಾವಾಗಲೂ ಹೇಳ್ತಾರೆ, ಅಂದರೆ ಭಯ, ಸ್ವಲ್ಪ ಚಿಕ್ಕ ಮಕ್ಕಳಲ್ವಾ, ಕೊಡೋದಕ್ಕೂ ನಮಗೂ ಭಯ ಆಗುತ್ತೆ, ಏನಾದರೂ ಎತ್ಕೊಳಕ್ಕಾಗಿಲ್ಲ ಅಂದರೆ ಕಷ್ಟ ಅಂತ. ಸೊ ಸ್ವಲ್ಪ ಹೊತ್ತು ಇದ್ಬಿಟ್ಟು ಅವರು ಹೊರಟರು. ಇನ್ನು ಇದು ನೆಕ್ಸ್ಟ್ ಡೇ ವ್ಲಾಗು. ಇವತ್ತು ನನ್ನ ಮಕ್ಕಳದು ಪೇರೆಂಟ್ಸ್ ಮೀಟಿಂಗ್ ಇದೆ, ಸೊ ಹಾಗಾಗಿ ಹೋಗ್ತಾ ಇದ್ದೀನಿ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಇವಾಗ ಟೈಮ್ 11 ಗಂಟೆ ಆಗಿದೆ. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಬೆಳಗ್ಗೆ ನಾನು, ಅಕ್ಕ, ಮಕ್ಕಳು ಎಲ್ಲ, ನನ್ನ ಹಸ್ಬೆಂಡ್, ನನ್ನ ಮಗ, ಪ್ರತಿಯೊಬ್ಬರು ಎಲ್ಲರೂ ಸೇರಿ ಸ್ಕೂಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ. ಸೊ ಇವರು ಏನೆಲ್ಲ ಗನಂದಾರಿ ಕೆಲಸಗಳನ್ನ ಮಾಡಿರ್ತಾರೆ ಅದನ್ನೆಲ್ಲ ನಮ್ಮ ಮುಂದೆ ಇಟ್ಟಿರ್ತಾರೆ. ನನಗೆ ಕಾನ್ಫಿಡೆಂಟ್ ಇದೆ ನನ್ನ ಮಕ್ಕಳ ಬಗ್ಗೆ, ಅಂತ ಕಂಪ್ಲೇಂಟ್ಸ್ ಎಲ್ಲ ಬರೋ ಅಂತ ಮಕ್ಕಳಲ್ಲ. ಸೊ ಏನು ಇವಾಗ ಲಾಸ್ಟ್ ಎಕ್ಸಾಮ್ ಆಯಿತು, ಸೊ ಅದ್ರದ್ದು ರಿಸಲ್ಟ್ ಬಂದಿರುತ್ತೆ, ಏನೇನು ಸ್ಕೋರ್ ಮಾಡಿದ್ದಾರೆ ಅಂತೆಲ್ಲ. ನನ್ನ ಮಗಳ ರಿಸಲ್ಟ್ ಆಲ್ರೆಡಿ ನನಗೆ ಗೊತ್ತು. ಸೊ ಹೋಗಿ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಕೋರಮಂಗಲದಲ್ಲಿ ಕೆಲಸ ಇದೆ, ಅದನ್ನ ಮುಗಿಸ್ಕೊಂಡು ಅಲ್ಲಿಂದ ಇವತ್ತು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಶಾಪಿಂಗ್ ಇದೆ, ಸೊ ಅದಕ್ಕೆ ಅಕ್ಕನೂ ಎತ್ತಾಕೊಂಡ್ಬಿಟ್ಟಿದ್ದೀನಿ ಬಾ ಕಂಪ್ನಿಗೆ ಅಂತ ಅಂದ್ಬಿಟ್ಟು. ಅವರು ಸ್ವಲ್ಪ ಶಾಪಿಂಗ್ ಮಾಡ್ಬೇಕಂತೆ. ಸೊ ಇನ್ನು ಹಬ್ಬ ಬಂತಲ್ವಾ, ಸೊ ಹಾಗಾಗಿ ಸ್ವಲ್ಪ ಹೋಗಿ ತಗೊಂಡ್ ಬರೋಣ, ಮೇನ್ ಬೇಕು ಅಂತ ಅಂದ್ಬಿಟ್ಟು ಇವಾಗೆಲ್ಲ ಸ್ಟಾರ್ಟ್ ಮಾಡಿದ್ದೀನಿ 1 ವೀಕಿಂದ. ಇನ್ನು ಗ್ರೋಸರೀಸ್ ಶಾಪಿಂಗ್ ಆಗಿಲ್ಲ, ಮತ್ತೆ ಹಬ್ಬಕ್ಕೆ ಏನೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಅದು ಕೂಡ ಏನು ಸ್ಟಾರ್ಟ್ ಆಗಿಲ್ಲ. ಸೊ ಇದೊಂದು ಶಾಪಿಂಗ್ ಔಟ್ಸೈಡ್ ಕೆಲಸ ಮುಗಿಸ್ಕೊಂಡ್ಬಿಟ್ವಿ ಅಂತ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಸೊ ಮನೆ ಕ್ಲೀನಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇವತ್ತು ಮಾಡಬೇಕಿತ್ತು, ಬಟ್ ಇವತ್ತು ನಾಳೆ ಆಗಲ್ಲ, ಸ್ವಲ್ಪ ಬ್ಯುಸಿ ಇರ್ತೀನಿ. ಸೊ ಮತ್ತೆ ಮಂಡೆಯಿಂದ ಕ್ಲೀನಿಂಗ್ ಸ್ಟಾರ್ಟ್ ಆಗುತ್ತೆ. ಬ್ರೇಕ್ಫಾಸ್ಟ್ ಬಂದು ಇವತ್ತು ಅಕ್ಕ ಮನೆಯಲ್ಲಿ ಸ್ಪೆಷಲ್ ಅವ್ರ ಮೈದಂದು ಬರ್ಡೇ ಇತ್ತು. ಸೊ ಹಾಗಾಗಿ ಜಾಮೂನ್, ಕೇಸರಿ ಬಾತು, ಮತ್ತೆ ಬಿಸಿಬೇಳೆ ಬಾತು, ರೈಸ್, ಸಾಂಬಾರು, ರಸಮ್ಮು ಎಲ್ಲ ತಗೊಂಡ್ ಬಂದಿದ್ದಾರೆ. ಅಂಡ್ ಅಜ್ಜಿ ಬಂದು ಇವತ್ತು ಮನೇಲೆ ಬಿಟ್ಟೋಗಿದ್ದೀನಿ. ಯಾಕೆಂದ್ರೆ ನಾವು ಹೋಗೋದು ಚಿಕ್ಕಪೇಟೆ ಆಗಿರೋದ್ರಿಂದ ಅಲ್ಲೆಲ್ಲ ಕಾರಲ್ಲೆಲ್ಲ ಹೋಗೋದಕ್ಕಾಗಲ್ಲ, ಗಾಡಿಯಲ್ಲೇ ಕೂರಿಸ್ಬಿಟ್ಟು ಹೋಗೋಣ ಅಂತಂದ್ರೆ ತುಂಬಾ ಲೇಟ್ ಆಗುತ್ತೆ ಬರೋದು. ಇನ್ನು ಮಳೆ ಬೇರೆ ಬರೋ ತರ ಇದೆ, ಅವ್ರನ್ನ ಕರ್ಕೊಂಡು ಹೋದ್ರೆ ಆಗಲ್ಲ ಅಂತ ಅಂದ್ಬಿಟ್ಟು ಮನೇಲೇನೆ ಅವ್ರಿಗೆ ಏನೇನ್ ಬೇಕೋ ಎಲ್ಲ ಮಾಡಿಟ್ಟು, ಎಲ್ಲ ಕಣ್ಮುಂದೆ ಇಟ್ಟು ಎಲ್ಲ ಬಂದಿದ್ದೀನಿ. ಬಿಸಿನೀರೆಲ್ಲ ಕಾಯಿಸ್ಕೊಟ್ಟು, ಮೆಡಿಸಿನ್ಸ್ ಎಲ್ಲ ಇಟ್ಬಿಟ್ಟು, ಸೊ ಏನೇನ್ ಬೇಕು ಮಧ್ಯಾಹ್ನ ಲಂಚ್ ಎಲ್ಲ ಮಾಡಿ ಎಲ್ಲ ಇಟ್ಬಿಟ್ಟು ಬಂದಿದ್ದೀರಿ. ಸೊ ಇವಾಗ ಸ್ಕೂಲ್ ಹತ್ರ ಹೋಗಿ ಹಾಗೆ ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ನಾನು ರೆಗ್ಯುಲರ್ ಆಗಿ ಪಿಕಪ್ ಮಾಡೋದಕ್ಕೆ ಬರಲ್ಲ. ಒಂದು ನನ್ನ ಹಸ್ಬೆಂಡ್ ಬರ್ತಾರೆ, ಇಲ್ಲ ಅಂತಂದ್ರೆ ಅಕ್ಕ ಬರ್ತಾರೆ. ನಾನು ಏನಾದ್ರು ಬಿಸಿ ಇತ್ತು ಅಂತಂದ್ರೆ ಅಕ್ಕಗೆ ಹೇಳ್ಬಿಡ್ತೀನಿ, ಅಕ್ಕ ಕರ್ಕೊಂಡ್ ಬರ್ತಾರೆ. ನಾನು ಸ್ಕೂಲ್ ಹತ್ರ ಬಂದಾಗೆಲ್ಲ ಅವ್ರ ಟೀಚರ್ಸ್ನ ಮೀಟ್ ಮಾಡ್ತೀನಲ್ವ ಪಿಕಪ್ ಮಾಡೋದಕ್ಕೆ. ಸೊ ಆವಾಗಲೇ ಏನಾದರೂ ಇದ್ದರೆ ಹೇಳಿಬಿಡ್ತಾರೆ. ಆದರೆ ಇವತ್ತವರೆಗೂ ಆ ಥರ ಕಂಪ್ಲೇಂಟ್ಸ್ ಎಲ್ಲ ಯಾವುದು ನನಗೆ ಹೇಳಿಲ್ಲ. ನನ್ನ ಮಗಳು ಈ ಸ್ಕೂಲಲ್ಲಿ 4 ಇಯರ್ಸಿಂದ ಓದ್ತಾ ಇದೆ, ನನ್ನ ಮಗ 3 ಇಯರ್ಸಿಂದ ಓದ್ತಾ ಇದ್ದಾನೆ. ಸೊ ಆಲ್ಮೋಸ್ಟ್ ಎಲ್ಲ ಕ್ಲಾಸ್ ಟೀಚರ್ಸು ನನಗೆ ಫ್ರೆಂಡ್ಲಿ ಆಗೇ ಇದ್ದಾರೆ. ಯಾರಿಂದನೂ ಹಾರ್ಶ್ ಬಿಹೇವಿಯರ್ ಆ ಥರದ್ದೆಲ್ಲ ಏನೂ ಇಲ್ಲ. ತುಂಬ ಟೀಚರ್ಸ್ ಎಲ್ಲ ಫ್ರೆಂಡ್ಲಿ ಆಗಿರ್ತಾರೆ. ಆ್ಯಂಡ್ ನನಗೆ ಈ ಸ್ಕೂಲ್ ಅಂತ ಅಂದರೆ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ, ತುಂಬ ಇಷ್ಟ. ಯಾಕೆಂದರೆ ನನಗೆ ತುಂಬ ಮೆಮೊರೀಸ್ ಇದೆ. ನಾವೆಲ್ಲ ಚಿಕ್ಕ ಮಕ್ಕಳು
ಸ್ಕೂಲಲ್ಲಿದ್ದಾಗ ನಮ್ಮ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ದಿನ ಚಾಕ್ಲೇಟ್ಸ್ ಎಲ್ಲ ಇಸ್ಕೊಂಡು ಈ ಸ್ಕೂಲಲ್ಲಿ ಬಂದು ಬೂಂದಿ ಲಾಡು ಎಲ್ಲ ಕೊಡ್ತಾಯಿದ್ರು. ಸೊ ಆವಾಗ ಇಲ್ಲಿಂದ ನಾನು ನನ್ನ ಫ್ರೆಂಡ್ಸು ನಮ್ಮ ಅಕ್ಕ ಎಲ್ಲ ಬಂದು ಈಸ್ಕೊಂಡು ಹೋಗ್ತಾಯಿದ್ವಿ. ಸೊ ಇವಾಗ ಕ್ಲಾಸಿಗೆ ಬಂದಿದ್ದೀವಿ. ನನ್ನ ಮಗನ ಕ್ಲಾಸಿಗೆ ಫಸ್ಟ್ ಬಂದ್ವಿ, ಯಾಕಂದರೆ ಅವನು ಫಸ್ಟ್ ಫ್ಲೋರಲ್ಲಿದೆ. ಸೊ ಬೇಗ ಅವ್ನು ಮುಗಿಸ್ಕೊಂಡ್ಬಿಡೋಣ ಅಂತ. ಆ್ಯಂಡ್ ನನ್ನ ಮಗಳಿಗಿಂತ ಕ್ಯೂರಿಯಾಸಿಟಿ ನನ್ನ ಮಗಂದಿರುತ್ತೆ, ಯಾಕಂದರೆ ನನ್ನ ಮಗಳ ಮೇಲೆ ಕಾನ್ಫಿಡೆಂಟ್ ಇದೆ. ಬಟ್ ನನ್ನ ಮಗ ಯಾವ ಥರ ಅಂತ ಅಂದ್ಬಿಟ್ಟು ಈಗ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ವಾ, ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಏನು ಅವ್ನ ಗ್ರೋತ್ ಇದೆ ಅಂತ ಚೆಕ್ ಮಾಡಬೇಕು ಅಂತ. ಸೊ ಅವನದು ಆಲ್ಮೋಸ್ಟ್ ಎಲ್ಲ ಚೆನ್ನಾಗೇ ಇತ್ತು. ಹಾಗೆ ಅವನದು ಪೇಪರ್ಸ್ ಎಲ್ಲ ನೋಡ್ತಾ ಇದ್ದೆ, ಅವನ ಆನ್ಸರ್ ಶೀಟ್ಸ್ ಎಲ್ಲ ನೋಡ್ತಾ ಇದ್ದೆ, ಏನು ಮಿಸ್ಟೇಕ್ ಆಗಿದೆ, ನೆಕ್ಸ್ಟ್ ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಇತ್ತು ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ಅದನ್ನು ಅವ್ನಿಗೆ ಹೇಳ್ಕೊಡ್ಬೋದಲ್ವ ಈಸಿಯಾಗಿ. ಸೊ ಹಾಗಾಗಿ ಕೆಲವೊಂದು ಮಿಸ್ಟೇಕ್ಸ್ ಇತ್ತು, ಅಂದರೆ ತುಂಬ ಅಲ್ಲ, 1-2 ಆ ಥರ ಮಿಸ್ಟೇಕ್ಸ್ ಇತ್ತು. ಬಟ್ ಫೈನಲ್ ಮಾರ್ಕ್ಸ್ ನೋಡಿದ ತಕ್ಷಣ ನಂಗೆ ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ಯಾಕೆ ಅಂತಂದರೆ ಅವನು ಈ ಸಲ ಕ್ಲಾಸ್ಗೆ ಫಸ್ಟ್ ಬಂದಿದ್ದ. ಇದು ಅನ್ಎಕ್ಸ್ಪೆಕ್ಟೆಡು, ಯಾಕೆಂದರೆ ನಾನು ಎಲ್ಲೋ ಸೆಕೆಂಡ್ ಅಥವಾ ಥರ್ಡ್ ಬರ್ತಾನೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವನು ಫಸ್ಟ್ ಬಂದಿರೋದು ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆಂದರೆ ಮಕ್ಕಳದ್ದು ಇವಾಗ ಬೇಸಿಕ್ ಅಲ್ವಾ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇರ್ತಾರೆ. ಸೊ ಇವಾಗಿಂದ ಅವ್ರು ಯಾವ ಥರ ಇರ್ತಾರೋ ಅದನ್ನು ಕಂಟಿನ್ಯೂಷನ್ ಮಾಡಿ ತೊಗೊಂಡೋಗ್ಬೋದು. ಈ ಸಣ್ಣ ಪುಟ್ಟ ಮಿಸ್ಟೇಕ್ಸ್ನ ಅಲ್ಲೇ ಕರೆಕ್ಷನ್ ಕೂಡ ಮಾಡ್ಕೋಬೋದು. ಹಾಗೆ ಇವ್ರು ಟೀಚರ್ಸ್ ಹೇಳ್ತಾಯಿದ್ರು, ಅವನ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಹೇಳ್ತಾಯಿದ್ರು. ಅದನ್ನು ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ನನಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತು. ಇಲ್ಲಿ ಟೀಚರ್ ನನಗೆ ಬೈತಾ ಇದ್ದಾರೆ, ಯಾಕೆ ಅಂತಂದರೆ ಅವನಿಗೆ ಕ್ಲಾಸ್ ಲೀಡರ್ ಆಗಿದ್ದಾನೆ. ಸೊ ಅವನಿಗೆ ಕ್ಲಾಸ್ ಲೀಡರ್ ಬ್ಯಾಡ್ಜ್ ಕೊಡೋದಿನ ನಾನು ಅವನಿಗೆ ರಜಾ ಹಾಕ್ಸ್ಬಿಟ್ಟು ಮೈಸೂರಿಗೆ ಕರ್ಕೊಂಡೋಗಿದ್ದೆ. ಪಾಪ ಅವ್ನು ಹೇಳಿದ್ದೆ ನನಗೆ ಇವತ್ತು ಬ್ಯಾಡ್ಜ್ ಕೊಡ್ತಾರೆ ಮಮ್ಮಿ, ನಾನು ಹೋಗಬೇಕು ಅಂತ. ಬಟ್ ಮಕ್ಕಳನ್ನ ಮನೆಗೆ ಬಿಟ್ಟು ಹೋಗೋಕ್ಕಾಗಲ್ವಲ್ಲ, ಸೊ ಹಾಗಾಗಿ ಕರ್ಕೊಂಡೋಗಿದ್ದೆ. ಸೊ ಅವಾಗ ಅಜ್ಜಿನ ಕರ್ಕೊಂಬರ್ಬೇಕಿತ್ತು, ಸೊ ಹಾಗಾಗಿ ಕರ್ಕೊಂಡೋಗಿದ್ದೆ. ಅದಕ್ಕೆ ಟೀಚರ್ ಬೈತಾ ಇದ್ದಾರೆ, ಅವನೇನಾದರೂ ಎಕ್ಸಾಮಲ್ಲಿ ಏನಾದರೂ ಕಡಿಮೆ ಮಾರ್ಕ್ಸ್ ಬಂದ ಅಥವಾ ಜಾಸ್ತಿ ಲೀವ್ಸ್ ಆಗ್ದ ಅಂತಂದರೆ ನಾನು ಅವನಿಗೆ ಬೈಯಲ್ಲ, ಆ ಫಾಲ್ಟ್ ಎಲ್ಲ ನಿಮ್ಮದೇ ಅಂತ ನನಗೆ ಬ್ಲೇಮ್ ಮಾಡ್ತಾ ಇದ್ರು. ಇನ್ನು ಅಲ್ಲಿ ಮುಗಿಸ್ಕೊಂಡು 3rd ಫ್ಲೋರಲ್ಲಿ ನನ್ನ ಮಗಳದ್ದು ಕ್ಲಾಸ್ ಇದೆ, ಸೊ ಅಲ್ಲಿಗೆ ಬಂದಿದ್ದೀನಿ. ಆ ಟೀಚರು ಸ್ವಲ್ಪ ಸ್ಟ್ರಿಕ್ಟು, ಬಟ್ ಓಕೆ, ಯಾಕೆಂದರೆ ಲಾಸ್ಟ್ ಇಯರ್ ಸೈನ್ಸ್ಗೆ ಅವರೇ ತೊಗೊಂಡಿದ್ರು. ಸೊ ಈಗ ಕಂಟಿನ್ಯೂಷನ್ ಅವ್ರ ಕ್ಲಾಸ್ ಟೀಚರ್ ಆಗಿದ್ದಾರೆ. ನನ್ನ ಮಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಓದುತ್ತೆ, ಅದು ಕೆಲವರಿಗೆ ಗೊತ್ತು, ಚೆನ್ನಾಗಿ ಓದುತ್ತೆ. ಹಾಗೆ ಸ್ವಲ್ಪ ಈ ಸಲ 1-2 ಮಾರ್ಕ್ಸ್ ಮಿಸ್ಟೇಕ್ ಮಾಡಿ ಹೋಗಿತ್ತು. ಸೊ ಅದನ್ನು ಕೇಳ್ತಾ ಇದ್ದೆ ಏನಕ್ಕಿದು ಅಂತ, ಬಿಕಾಸ್ ಅದಕ್ಕೆ ಆನ್ಸರ್ ಗೊತ್ತಿರುತ್ತೆ, ಬಟ್ ಅರ್ಜೆಂಟಾಗಿ ಬರೀಬೇಕಾದ್ರೆ ಈ ಥರ ಸಣ್ಣ ಪುಟ್ಟ ಮಿಸ್ಟೇಕ್ಸ್ನ ಮಾಡಿಬಿಡುತ್ತೆ. ಸೊ ಇವರು ಅವರು ಕ್ಲಾಸ್ ಟೀಚರ್ಸು. ಸೊ ನಂದೆಲ್ಲ ಜಸ್ಟ್ 1 ಮಿನಿಟ್ 2 ಮಿನಿಟಲ್ಲೆಲ್ಲ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಮುಗಿಬಿಡುತ್ತೆ. ಏನೂ ಇಲ್ಲ, ಎಲ್ಲ ಗುಡ್ ಅಂತ ಹೇಳಿದ್ರು, ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಓದ್ತಾರೆ, ತುಂಬ ಸೈಲೆಂಟಾಗಿರ್ತಾರೆ, ಅವರ ಸ್ಟಡೀಸ್ ಆಯಿತು ಅದೇ ಆಯಿತು ಅಂತ ಹೇಳ್ತಾ ಇರ್ತಾರೆ. ಸೊ ಯಾವುದೇ ರೀತಿ ಕಂಪ್ಲೇಂಟ್, ಒಂದು ಸಿಂಗಲ್ ಕಂಪ್ಲೇಂಟ್ ಕೂಡ ಅವರಿಬ್ಬರ ಮಧ್ಯೆ ಬಂದಿಲ್ಲ ನನಗೆ. ಪೇರೆಂಟ್ಸ್ಗೆ ತನ್ನ ಮಕ್ಕಳ ಬಗ್ಗೆ ಯಾರಾದರೂ 3ನೇ ಅವರು ಹೊಗಳಿದಾಗ ಅದಾಗೋ ಸಂತೋಷನೇ ಬೇರೆ. ನನಗಂತೂ ತುಂಬಾ ಖುಷಿ ಆಗುತ್ತೆ ನನ್ನ ಮಕ್ಕಳ ಬಗ್ಗೆ ಯಾರಾದರೂ ಪಾಸಿಟಿವ್ ಆಗಿ ಹೇಳ್ತಾ ಇದ್ದರೆ. ತುಂಬ ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ ಸ್ಕೂಲ್ಗೆ ಹೋಗಿದ ತಕ್ಷಣ. ನಾನು ಪ್ರತಿ ಸಲನೂ ಆ ಟೀಚರ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ, ಯಾಕೆಂದರೆ ತುಂಬ ಸಪೋರ್ಟಿವ್ ಆಗಿರ್ತಾರೆ, ತುಂಬ ಒಳ್ಳೊಳ್ಳೆ ಮಾತುಗಳು ಹೇಳ್ತಾರೆ. ಸೊ ಅದರಿಂದ ತುಂಬ ಮೋಟಿವೇಟ್ ಆಗುತ್ತೆ. ಆ್ಯಂಡ್ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಇವಾಗ ಚಿಕ್ಕಪೇಟೆಗೆಲ್ಲ ಹೋಗಬೇಕಾಗಿರೋದ್ರಿಂದ ತುಂಬ ಲಾಂಗ್ ವಿಡಿಯೋ ಆಗಿಬಿಡುತ್ತೆ. ಸೊ ತುಂಬ ಲಾಂಗ್ ಆಯಿತು ಅಂದರೆ ನಿಮಗೂ ಬೋರ್ ಆಗುತ್ತೆ. ಸೊ ಹಾಗಾಗಿ ಚಿಕ್ಕಪೇಟೆ ವ್ಲಾಗ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.